ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಹೇ ಪಾಪಿಯಾದ ವಿಕ್ರಮನೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ದರ್ಬಾರವನ್ನು ಮಾಡುತ್ತಿದ್ದಾಗ ಈ ನಿನ್ನ ಮದಾಂಕರು ಎಲ್ಲಿ ಅಡಗಿತು? ಗಾನದ ಸೊಬಗೋ ಬಲೆ ಸೊಬಗೋ ರಂಗ, ಗಾಣಿಗರ ಮನೆ ಬಲು ಆನಂದ. ಗಾನದ ಸೊಬಗೋ ಬಲೆ ಸೊಬಗೋ ರಂಗ, ಗಾಣಿಗರ ಮನೆ ಬಲು ಆನಂದ. ಬಗೆ ಬಗೆ ಎಣ್ಣೆಯೋ ಬಿಗಿಲಿಗೆ ತೋರ್ಬೋದು, ಬಗೆ ಬಗೆ ಎಣ್ಣೆಯೋ ಬಿಗಿಲಿಗೆ ತೋರ್ಬೋದು, ಸೊಗಸಿನಿಂದೆ ಎಣ್ಣೆ ಗಾನದ ಸೊಬಗು ಬಲೆ ಸೊಬಗು ರಂಗ. ಗಾನದ ಸೊಬಗು ಬಲೆ ಸೊಬಗು ರಂಗ, ಗಾಣಿಗರ ಮನೆ ಬಲು ಆನಂದ, ಬಲು ಆನಂದ, ಬಲು ಆನಂದ. ಅಮ್ಮ, ಸೊಸೆಯಾದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ. ಅಮ್ಮ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ತಾಯಿ. ಅಮ್ಮ, ನಿಮ್ಮ ತವರು ಮನೆಗೆ ಬಂದು ಎಷ್ಟು ದಿವಸವಾಯಿತು? ನಮ್ಮ ಮನೆಯಲ್ಲಿ ಅಚ್ಚಳೆಣ್ಣೆ, ಹುಚ್ಚಳೆಣ್ಣೆ, ಕೊಬ್ಬರಿ ಎಣ್ಣೆ ಮಾರುವವರು ಯಾರೂ ಇಲ್ಲದೆ ಎಣ್ಣೆ ಎಲ್ಲವೂ ಹಾಗೆ ಉಳಿದಿರುವುದು. ಜಾಗ್ರತೆ, ಪಟ್ಟಣಕ್ಕೆ ನಡೆಯುವಾಗಮ್ಮ. ಅಲ್ಲಿ ಮೈಗೆ ಹಾಕ್ಬರೋಣ. ಅಲ್ಲಿ ಯಾರಿಗೆ? ಬರಹಣ್ಣೆ ಕಿಸಾಲಿ ಯೋಯೋ ಸುರಿವಾರಂತಲ ದ್ವಾರೇ ನಾನೇ ಕಿಸಾಲೇ. ಪರಮಾತ್ಮ, ಸರಿದೇವ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಮಾವನವರೇ, ಸ್ವಲ್ಪ ನಿಲ್ಲುವರಾಗಿ. ಅಮ್ಮ, ವಿಚಾರವೇನು ತಿಳಿಸು. ಮಾವನವರೇ, ಈ ಘೋರವಾದ ಕಾಡಿನಲ್ಲಿ ಯಾರೋ ಗೋಳಾಡುತ್ತಿರುವ ರೋದನದ ಶಬ್ದ ಬರುತ್ತಿರುವುದು ಮಾವನವರೇ. ತಾವು ಅಪ್ಪಣೆಯನ್ನು ಕೊಟ್ಟರೆ ಜಾಗ್ರತೆಯಿಂದ ಹೋಗಿ ಬಂದು ಬಿಡುತ್ತೇನೆ ಮಾವನವರೇ. ಅಮ್ಮ, ಈ ಘೋರವಾದ ಕಾಡಿನಲ್ಲಿ ಕ್ರೂರ ಮೃಗದ ಆವಳಿಯೋ ಪೀಡೆ ಪಿಸಾಚಿಯ ಕಾಟವಿರಬೇಕು. ಅದರ ಚಿಂತೆ ನಮಗೇತಕ್ಕೆ ತಾಯಿ. ಜಾಗ್ರತೆ, ಪಟ್ಟಣಕ್ಕೆ ನಡೆಯುವಳಾಗಮ್ಮ. ಮಾವನವರೇ, ಅದೆಂತಹ ಪೀಡೆ ಪಿಶಾಚಿಗಳಿದ್ದರೂ ಸರಿ, ಆ ರೋದನದ ವಿಚಾರವನ್ನು ತಿಳಿದು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಮಾವನವರೇ. ನನ್ನನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಶಿರವಾಗಿ ಬೇಡಿಕೊಳ್ಳುವೆನು. ಛೇ, ಈ ಹೆಂಗಸರು ಹಿಡಿದ ಆಟವನ್ನು ಬಿಡುವಂತವರಲ್ಲ. ಒಲಿದರೆ ನಾರಿ, ಮುನಿದರೆ ಎಮ್ಮಾರಿ ಎನ್ನುವಂತೆ ಇವರ ಸ್ವಭಾವ. ಏನು ಮಾಡಲಿ, ಇರಲಿ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಅಲ್ಲಿನ ವಿಚಾರವು ತಿಳಿದ ಕೂಡಲೇ ಜಾಗ್ರತೆಯಾಗಿ ಇಲ್ಲಿಗೆ ಬಂದು ಬಿಡುವಳು ಮಗ. ತಮ್ಮಿಷ್ಟದಂತೆ ಆಗಲಿ ಮಾವನವರೇ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ತಾಯಿ.
ಸೊಸೆಯಾದ ಲಕ್ಷ್ಮೀದೇವಿಯು ಬರುವವರೆಗೂ ಇಲ್ಲಿ ಕಾಣುವ ಆಲದ ಮರದಡಿಯಲ್ಲಿ ತಾಂಬೂಲವನ್ನು ಸೇವಿಸುತ್ತಾ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಅಬ್ಬಬ್ಬ, ಬಿಸಿಲು ಬಿಸಿಲು, ಸಾಕಪ್ಪ ಸಾಕು. ಮಹಾತ್ಮರೇ, ತಾವು ಯಾರು? ಅಲ್ಲದೆ ಈ ಘೋರವಾದ ಕಂದುಕದಲ್ಲಿ ಬಿದ್ದು ಒಬ್ಬರೇ ಗೋಡಾಡುತ್ತಿರಲು ಕಾರಣವೇನು ಮಹಾತ್ಮರೇ? ಅಮ್ಮ, ಗ್ರಾಹಕಗಳ ಕೂಟವನ್ನು ಕುಲವಿಲ್ಲದೆ ಅನಾನುಕೂಲದಿಂದ ಅಮ್ಮ ಆ ಮಾತು ಆಗಿರಲಿ, ಮೊದಲು ನನ್ನನ್ನು ಈ ಕಂದುಕದಿಂದ ಮೇಲೆತ್ತು ಕುಳಿಸುವಳಾಗಮ್ಮ. ಮಹಾತ್ಮರೇ, ನಿಮ್ಮನ್ನು ಈ ಕಂದುಕದಿಂದ ಮೇಲೆತ್ತಿ ಕುಳ್ಳಿಸಿದ್ದಾಯಿತು. ಹೀಗಲಾದರೂ ತಾವು ಯಾರೆಂಬುದಾಗಿ ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ, ನೀನು ಓರ್ವಳೆ ಬಂದು ಈ ಘೋರವಾದ ಕಾಡಿನಲ್ಲಿ ನನ್ನನ್ನು ಉಪಚಾರ ಮಾಡುತ್ತಿರುವಲ್ಲ ತಾಯಿ. ನೀನು ಯಾರು ತಾಯಿ? ಮಹಾತ್ಮರೇ, ನಾನಾದರೂ ಉಜ್ಜಯಿನಿಪುರದ ನೀಲಶೆಟ್ಟರ ಮಗಳು. ನನ್ನನ್ನು ಲಕ್ಷ್ಮಿ ಎಂದು ಕರೆಯುವರು ಮಹಾತ್ಮರೇ. ನನ್ನನ್ನು ಇದೇ ನಗರದ ಶಾಮಿಯೋದ ನಗರದ ತೇಲಿ ಶೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರು ಮಹಾತ್ಮರೇ. ಈ ವಿಚಾರವನ್ನು ಕೇಳುತ್ತಿರುವ ನೀವು ಯಾರು ಮಹಾತ್ಮರೇ? ಅಮ್ಮ, ನನ್ನನ್ನು ಯಾರೆಂಬುದಾಗಿ ತಿಳಿದಿರುವೆ ತಾಯಿ. ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳು ಲಕ್ಷ್ಮಿಯ ದೇವಿ. ಲಕ್ಷ್ಮಿಯೇ? ಹೌದು ಮಹಾತ್ಮರೇ. ಅಮ್ಮ ಅಮ್ಮ ಲಕ್ಷ್ಮೀದೇವಿ ಉಜ್ಜಯಿನಿ ಪಟ್ಟಣದ ಪ್ರಜೆಯ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರೇ ತಾಯಿ. ಮಹಾತ್ಮರೇ, ಉಜ್ಜಯಿನಿ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸೌಖ್ಯದಿಂದಿರುವರು. ಈ ವಿಚಾರವನ್ನು ಕೇಳುತ್ತಿರುವರು ತಾವು ಯಾರು ಮಹಾತ್ಮರೇ? ಅಮ್ಮ, ನನ್ನನ್ನು ಯಾರೆಂಬುದಾಗಿ ತಿಳಿದಿರುವೆ ತಾಯಿ. ರಾಜಾದಿರಾಜ ರಾಜ ಮಾರ್ತಾಂಡ ಬಿರುದಾಂಕಿತನಾದ ಉಜ್ಜಯಿನರ ಪಟ್ಟಣವನ್ನು ಆಳುತ್ತಿದ್ದ ವಿಕ್ರಮರಾಜರಲ್ಲವೇ ತಾಯಿ? ವಿಕ್ರಮರಾಜ. ಅಯ್ಯೋ ಶಿವ ಶಿವ ಪರಮಾತ್ಮ, ಏನು ಉಜ್ಜಯಿನಿಪುರದ ವಿಕ್ರಮ ಮಹಾರಾಜರೇ, ನಿಮಗೆ ಈ ರೀತಿ ಕಡು ಕಷ್ಟ ಉಂಟಾಗಿರಲು ಕಾರಣವೇನು ಮಹಾರಾಜರೇ? ಅಮ್ಮ, ನಿಮಗೆ ಯಾವ ಕಡು ಕಷ್ಟರೂ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ಅಮ್ಮ, ಅಮ್ಮ, ನನಗೆ
ಆಗುವುದು. ಮಹಾರಾಜರೇ, ಕೇಳು ಪಂಡುರಥ ಅಮ್ಮ ನನಗೆ ಬಾಲಿಯಾಗುವುದು. ಅಮ್ಮ ಮಹಾರಾಜರೇ, ಇದು ಸಾಯರ ಜರನಗೆ ಕೈಯಾಲ ತೊಳೆದಾರೋ. ಇದು ಸಾಯರ ಜರನಗೆ ಕೈಯ ಕಾಲ ತೊಳೆದಾರೋ. ಹೇಳಪ್ಪ ತೋರತ ಅಮ್ಮ ನನಗೆ ಬಾಲಿಯಾಗುವುದು. ಅಮ್ಮ ಅಮ್ಮ ಹಾಯ ಹಾಯ ಗಾಯ ಜಯಂತ. ಹಾಯ ಹಾಯ ಗಾಯ ಜಯಂತ. ಪೂರ್ವ ಜನ್ಮದ ಕಾಲ ಬಲವ. ಪೂರ್ವ ಜನ್ಮದ ಕಾಲ ಬಲವ. ಏಳು ಪಂಡುರಥ ಅಮ್ಮ ನನಗೆ ಬಾಲಿಯಾಗುವುದು. ಅಮ್ಮ 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 ಮಹಾರಾಜರೇ, ಗ್ರಾಹಕಗಳ ಕೂಟ ಅನುಕೂಲವಿಲ್ಲದೆ ಅಮ್ಮ ಅನಾನುಕೂಲದಿಂದ ಈ ರೀತಿ ಆಗಿರುವುದು ತಾಯಿ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ತಿಳಿಸುವುದು ತಾಯಿ. ಮಹಾರಾಜರೇ, ನಿಮಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ದುಃಖಿಸಬೇಡಿ, ಶಾಂತರಾಗಿ. ಮುತ್ತೈದೆ ತಾನ ನಿನಗೆ ಸಾಧಿಸಬಾರದಮ್ಮ. ಅಮ್ಮ ಮಹಾರಾಜರೇ, ಮುತ್ತೈದೆ ತಾನ ನಿನಗೆ ಸಾಧಿಸಬಾರದಮ್ಮ. ಮತ್ತೆ ನಮ್ಮ ಪುರದ ಅಮ್ಮ ಅಮ್ಮ ಮತ್ತೆ ನಮ್ಮ ಪುರದ ತಾಯಿ.
ಮಹಾತ್ಮರೇ. ಅಮ್ಮ, ಗ್ರಾಹಕಗಳ ಕೂಟ ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ರೀತಿ ಆಗಿರುವುದು ಅಮ್ಮ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ತಿಳಿಸುವುದು ತಾಯಿ. ಮಹಾರಾಜರೇ, ನಿಮಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾರಾಜರೇ. ದುಃಖಿಸಬೇಡಿ, ಶಾಂತರಾಗಿ ಮಹಾರಾಜರೇ, ಶಾಂತರಾಗಿ. ಸೊಸೆಯಾದ ಲಕ್ಷ್ಮೀದೇವಿಯು ಇಷ್ಟು ವೇಳೆ ಆದರೂ ಬಾರದಿರಲು ಕಾರಣವೇನಿರಬಹುದು? ಇರಲಿ, ನಾನೇ ಹೋಗಿ ಒಮ್ಮೆ ನೋಡಿ ಬರುತ್ತೇನೆ. ಅಮ್ಮ ಅಮ್ಮ, ಆ ಮಾತು ಆಗಿರಲಿ ತಾಯಿ. ನನಗೆ ಗಾಯದ ಬಾಧೆಯನ್ನು ತಾಳಲಾರದು ತಾಯಿ. ಎಲ್ಲಿಯಾದರೂ ಒಂದು ತೊಟ್ಟು ಜಲವನ್ನು ತಂದು ಕೊಡುವ ತಾಯಿ. ನಿಮ್ಮ ಇಷ್ಟದಂತೆ ಆಗಲಿ ಮಹಾರಾಜರೇ. ಅಮ್ಮ ಅಮ್ಮ, ಬರ್ತಿದನು, ಇಲ್ಲಿ ಬಾ. ಬಂದೇನು? ವಿಚಾರವೇನು ಮಹಾರಾಜರೇ? ನೀನು ನನಗೆ ಜಲವನ್ನು ತಂದು ಕೊಡುವುದೇ ಆದರೆ ನನಗಾಗುವ ರೀತಿಯು ನಿನಗೂ ಆಗುವುದು ತಾಯಿ. ಬೇಡ ಹೋಗು ತಾಯಿ, ಬೇಡ ಹೋಗು. ಮಹಾರಾಜರೇ, ನಿಮ್ಮಿಂದ ನನಗೆ ಯಾವ ಕಡು ಕಷ್ಟ ಬಂದರೂ ಸರಿ, ನಾನು ನಿಮಗೆ ಜಲವನ್ನು ತಂದೇ ಕೊಡುತ್ತೇನೆ ಮಹಾರಾಜರೇ. ಅಮ್ಮ, ಇಷ್ಟಂತೆ ಆಗಲಿ, ತಂದುಕೊಡುವಳಾಗಮ್ಮ. ಮಹಾರಾಜರೇ, ಇದು ಜಲ ಸಿದ್ಧವಾಗಿರುವುದು. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ! ಮಾವನವರ ಪಾಪಿಸ್ತಳೆ, ಪರಪುರುಷರೊಡನೆ ಮಾತನಾಡುವುದು ನಿನಗಿದು ಉಚಿತವೇ? ಲಕ್ಷ್ಮೀದೇವಿ, ಈತನು ಯಾರೆಂದು ತಿಳಿದಿರುವೆ? ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ. ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ. ಈತನು ಯಾರೆಂದು ತಿಳಿದಿರುವೆ ಅಮ್ಮ? ಈತನು ಯಾರೆಂದು ತಿಳಿದಿರುವೆ ಅಮ್ಮ? ಶೆಟ್ಟರ ಮನೆಯಲ್ಲಿ ಹೋಗಿಯಾರವ ಕದಂತ ಕಳನಲ್ಲವೇ? ಶೆಟ್ಟರ ಮನೆಯಲ್ಲಿ ಹೋಗಿನಾರವ ಕದಂತ ಕಳನಲ್ಲವೇ? ಕೇಳಮ್ಮ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಈತನು ಯಾರೆಂದು ತಿಳಿದಿರುವೆ? ಆ ನಂದಯ್ಯ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಲ್ಲವೇ ನಮ್ಮ ಈತನು? ಈತನಿಗೆ ಉಪಚಾರವನ್ನು ಮಾಡುವುದೇ ಆದರೆ ಈತನಿಗೆ ಆಗಿರುವ ಶಿಕ್ಷೆಯು ನಮಗೂ ಆದಿತು. ಜಾಗ್ರತೆ, ಪಟ್ಟಣಕ್ಕೆ ನಡೆಯೋಣಮ್ಮ. ಮಾವನವರೇ, ಕೋಪಿಸಲಾಗದು. ಕೋಪವನ್ನು ಮಾಡದಿರಿ ಮಹಾವ, ಕೋಪವನ್ನು ಮಾಡದಿರಿ ಮಹಾವ, ಮಹಾವ, ಮಹಾವನವರೇ. ಉಜ್ಜಯಿನಿಯ ಪುರದ ಅರಸು, ಉಜ್ಜಯಿನಿಯ ಪುರದ ಅರಸು ವಿಕ್ರಮ ರಾಜರಲ್ಲವೇ? ಇವರಿಗೆ ಉಪಚಾರವನ್ನು, ಇವರಿಗೆ ಉಪಚಾರವನ್ನು ಮಾಡದಿದ್ದರೆ ಮೋಕ್ಷ ಸಿಗುವುದೇ. ಕೋಪವನ್ನು ಮಾಡದಿರಿ ಮಾವ, ಮಾವ, ಮಾವನವರೇ. ಮಾವನವರೇ, ಲಕ್ಷ್ಮೀದೇವಿ, ಇವರನ್ನು ಯಾರೆಂಬುದಾಗಿ ತಿಳಿದಿರುವಿರಿ? ಯಾರಾದರೆ ನಮಗೇನು? ಮಾವನವರೇ, ಉಜ್ಜಯಿನಿಪುರದ ವಿಕ್ರಮ ಮಹಾರಾಜರಲ್ಲವೇ ಮಾವನವರೇ? ಅಮ್ಮ, ಏನು ಹೇಳ್ತಿರುವೆ ತಾಯಿ? ಹೌದು ಮಾವನವರೇ. ಏನು ಉಜ್ಜಯಿನಿ ಅರಸು ವಿಕ್ರಮರಾಜರೇನಮ್ಮ ಇವರು? ಹೌದು ಮಾವನವರೇ. ಅಮ್ಮ, ಅಂತ ಮಹಾತ್ಮರಿಗೆ ಈ ಪರಿಸ್ಥಿತಿ ಬಂದಿರಲು ಕಾರಣವಾದರೂ ಏನು ತಾಯಿ? ಮಾವನವರೇ, ಗ್ರಹಗತಿಗಳ ಕಾಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ರೀತಿ ಇವರಿಗೆ ಕಡು ಕಷ್ಟ ಬಂದಿರಲು ಕಾರಣವೂ ಮಾವನವರೇ.
ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉಪಚಾರವನ್ನು ಮಾಡೋಣವೇ ಮಾವನವರೇ? ಅಮ್ಮ, ನಿನ್ನಿಷ್ಟದಂತೆ ಆಗಲಿ ತಾಯಿ. ಅಮ್ಮ, ನೀನಿಲ್ಲೇ ಇದ್ದುಕೊಂಡು ಈ ಮಹಾತ್ಮರಿಗೆ ಉಪಚಾರವನ್ನು ಮಾಡುತ್ತಿರು ತಾಯಿ. ನಾನಾದರೂ ನಮ್ಮ ಚಂದ್ರಸೇನ ಮಹಾರಾಜರಿಗೆ ಹೋಗಿ ಈ ಮಹಾತ್ಮರಿಗೆ ಅನ್ನ ನೀರು ನೀಡುವಂತೆ ಅಪ್ಪಣೆಯನ್ನು ಪಡೆದು ಬರುತ್ತೇನೆ. ತಮ್ಮಿಷ್ಟದಂತೆಯೇ ಆಗಲಿ ಮಾವನವರೇ. ಚಂದ್ರಸೇನ ಮಹಾರಾಜರಿಗೆ ದಂಡಮೋ ದಂಡಮೋ. ಜಾಗ ಕರೆಕ್ಟಾಗಿ ಹಾಕು. ಬಿದ್ದಿದೋದಿ ತಿಳಿಸುತ್ತದೆ. ನಿಮ್ಮ ಮಂಗಳವಾಗಲಿ ಮೇಲೆ ಕೇಳುವರಾಗಿ ತಿಳಿಸುತ್ತದೆ. ನನ್ನಲ್ಲಿಗೆ ಬಂದ ವಿಚಾರ ಮಹಾಪ್ರಭು, ತಾವು ಕರಾಚರಣೆಗಳನ್ನು ಕಳಿಸಿ ಕಂದಕದಲ್ಲಿ ಬಿಸಿರುವ ಆ ಮಹಾತ್ಮರಿಗೆ ಅನ್ನ ನೀರನ್ನು ನೀಡುವಂತೆ ಅಪ್ಪಣೆಯನ್ನು ಅಪೇಕ್ಷಿಸಿ ಬಂದಿರುವೆನು ಮಹಾಪ್ರಭು. ಮಂತ್ರಿ ಮಹಾಪ್ರಭು ಕೇಳಿದೆಯಾ? ಕೇಳಿದರು. ಹೂವಿನ ಗಾಢವನ್ನು ನೋಡಿದ್ರು ತಿಳಿಸಿದರು. ಎಷ್ಟು ಸತ್ಯವಂತರೆಂದು ಕೇಳಿದೆಯಾ? ಹೌದು ಮಹಾಪ್ರಭು, ತಿಳಿಸಿಟ್ಟರು ಅಂತ ಸತ್ಯವಂತರೇ ಸರಿ. ತಿಳಿಸುತ್ತದೆ. ಮಹಾಪ್ರಭು, ನೀವು ನಾನು ಕೈಕಾಲನ್ನು ತಸ್ಕರನಿಗೆ ಅನ್ನ ನೀರನ್ನು ಕೊಡುವ ಬಯಕೆ ನಿಮ್ಮದಾಗಿರುವಾಗ ಇನ್ನು ಮುಂದೆ ನಿಮ್ಮ ವಿಷಯದಂತೆ ಆತನಿಗೆ ಅನ್ನ ನೀರನ್ನು ಕೊಡುವರಾಗಿ ಅಪ್ಪಣೆ ಆದರೆ ನಾನು ಇನ್ನು ಬರ್ತೇನೆ ಮಹಾಪ್ರಭು. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ, ಮಾವನವರ ಪದಕ್ಕೆ ನಮಸ್ಕಾರ. ನಿಮಗೆ ಮಂಗಳವಾಗಲಿ ಮೇಲೆ ಕೇಳು ತಾಯಿ. ಮಾವನವರೇ, ಹೋದ ಕಾರ್ಯವು ಏನಾಯಿತು ಮಾವನವರೇ? ಅಮ್ಮ, ನಿನ್ನ ಪಾತಿವ್ರತ ಧರ್ಮದ ಫಲವಾಗಿ ನಮ್ಮ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ನೀಡುವಂತೆ ಅಪ್ಪಣೆಯನ್ನು ನೀಡುವರು ತಾಯಿ. ಮಾವನವರೇ, ಹಾಗಾದರೆ ಈ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣವೇ ಮಾವನವರೇ? ಹಾಗೇ ಆಗಲಮ್ಮ. ಅಮ್ಮ, ಮಹಾರಾಜರೇ, ನೀವಿನ್ನು ನಮ್ಮ ಮನೆಗೆ ಬರಬಹುದಲ್ಲವೇ? ಅಮ್ಮ ಲಕ್ಷ್ಮೀದೇವಿ, ಕೇಳಿ ಶೆಟ್ಟರೆ, ಮಹಾಪ್ರಭು, ನಾನು ನಿಮ್ಮ ಮನೆಗೆ ಬಂದರೆ ಸುಮ್ಮನೆ ಕೂತಿ ಅನ್ನವನ್ನು ಉಣ್ಣಲಾರೆ. ನನಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡಿ ನಿಮ್ಮ ಮನೆ ಅನ್ನ ಋಣವನ್ನು ತೀರಿಸುತ್ತೇನೆ. ಮಹಾಪ್ರಭು, ಇಂಥ ಪರಿಸ್ಥಿತಿಯಲ್ಲಿ ತಾವು ಯಾವ ಕೆಲಸವನ್ನೂ ತಾನೇ ಮಾಡಬಹುದು, ಹಾಗೆ ಸುಮ್ಮನೆ ಇರಬಹುದಲ್ಲವೇ? ಹಾಗಾದರೆ ನಿಮ್ಮ ಗಾಣವನ್ನು ಒಡೆಯುವ ಹಲಗೆಯ ಮೇಲೆ ನನ್ನನ್ನು ಕುಳ್ಳಿಸಿದ್ದರೆ ಬಾಯಿ ಗೆರುವಿನಿಂದ ಬಸವಣ್ಣ ದೇವರನ್ನು ಆಧರಿಸಿಕೊಂಡು ನಿಮ್ಮ ಮನೆ ಅನ್ನ ಋಣವನ್ನು ತೀರಿಸುತ್ತೇನೆ. ಇಷ್ಟು ಹೇಳಿದ ಮೇಲೆ ತಮ್ಮಿಷ್ಟದಂತೆಯೇ ಆಗಲಿ ಮಹಾಪ್ರಭು. ಹಾಗಾದರೆ ನಡೀರಿ, ಹೋಗೋಣ. ಹಾಗೆ ಆಗಲಿ. ಈ ಪಾಪಿ ಪಣೆಯೊಳಗೆ ಏನೆಂದು ಬರೆದಿದೆಯೋ ನಾಂಬೇರ ಕಾಣೆ ವಿಧಿಯೇ ವಿಧಿಯೇ. ಶೆಟ್ಟರೆ, ನನ್ನನ್ನು ಕರೆದುಕೊಂಡು ಬಂದು ನೀವು ಈ ರೀತಿ ದುಃಖ ಪಡುತ್ತಿರುವರಲ್ಲ, ನೀವು ಈ ರೀತಿ ದುಃಖ ಪಡುವುದೇ ಆದರೆ ನನ್ನನ್ನು ಮದದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ನನ್ನ ನಿತ್ಯ ಅಕರ್ಮ ಫಲವು ನಾನು ಅಲ್ಲೇ ತೀರಿಸಿಕೊಳ್ಳುತ್ತೇನೆ. ಮಹಾಪ್ರಭು, ನಿಮ್ಮಗಳಿಗೆ ಉಪಚಾರ ಮಾಡಲೆಂದು ನಾವೀ ರೀತಿ ರೋಧಿಸುತ್ತಿಲ್ಲ. ನಮ್ಮ ಗಾಣವನ್ನು ಒಡೆಯುವ ಅಲಗೆಯು ತುಂಬಾ ಕಿರಿದಾದ್ದರಿಂದ ತಾವುಗಳು ಅದರ ಮೇಲೆ ಕುಳಿತು ಗಾಣವನ್ನು ಒಡೆಯುವಾಗ ಆಯಾ ತಪ್ಪಿ ಕೆಳಕ್ಕೆ ಬಿದ್ದು ಬಸವಣ್ಣ ದೇವರ ಕಾಲಿಗೆ ಸಿಲುಕುವಿರೇನೋ ಎಂದು ನಾವ್ ಈ ರೀತಿ ದುಃಖ ಪಡುತ್ತಿರುವೆ ಮಹಾಪ್ರಭು, ಈ ರೀತಿ ದುಃಖ ಪಡುತ್ತಿರುವೆವು. ಹಾಗಾದರೆ ನಿಮ್ಮ ಬಲವಾದ ಹಗ್ಗದಿಂದ ಈ ನನ್ನ ದೇಹವನ್ನು ಬಿಗಿದು ನಿಮ್ಮ ಗಾಡಿಯ ಮರಕ್ಕೆ ಕಟ್ಟುವರಾಗಿ. ಶಿವ ಶಿವ. ಅದು ಅಲ್ಲದೆ ನಿಮ್ಮ ಎತ್ತುಗಳ ಹಗ್ಗವನ್ನು ಈ ನನ್ನ ಎಡಮುಂಡಕ್ಕೆ ಕಟ್ಟುವರಾಗಿ. ಶಿವ ಶಿವ. ಅದು ಅಲ್ಲದೆ ನಿಮ್ಮ ಎತ್ತುಗಳ ಹೊಡೆಯುವ ಬಾರಿ ಚಾವಟಿಯನ್ನು ಈ ನನ್ನ ಬಲಮಂಡಕ್ಕೆ ಕಟ್ಟುವರಾಗಿ. ಶಿವ ಶಿವ. ಬಾಯಿ ಜಮೀನಿಂದ ಬಸವಣ್ಣ ದೇವರನ್ನು ಆಧರಿಸಿಕೊಂಡು ಮೆಲ್ಲ ಮೆಲ್ಲನೆ ನಿಮ್ಮ ಮನೆ ಅನ್ನವನ್ನು ತೀರಿಸುತ್ತೇನೆ. ಮಹಾಪ್ರಭು,
ಹಾಗಾದರೆ ನಾವು ಇನ್ನು ಹೋಗಿ ಬರುವುದೇ ಮಹಾಪ್ರಭು. ನಿಮಗೆ ಮಂಗಳವಾಗಲಿ. ಎಲ್ಲಿ ಇಲ್ಲಿ ಬರುವರಾಗಿ ಮಹಾಪ್ರಭು ಬಂದೆವು, ವಿಚಾರವೇನು ಮಹಾಪ್ರಭು? ಆದರೆ ಇಂಥ ಪಟ್ಟಣದ ರಾಜ ಇಂಥವರ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತವನೆಂದು ಯಾರಲ್ಲಿ ತಿಳಿಸಬಾರದೆಂದು ಇದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ತಮ್ಮಿಷ್ಟದಂತೆ ಆಗಲಿ ಮಹಾಪ್ರಭು. ಆಗಲಿ ಮಹಾಪ್ರಭು. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಹೇ ಪಾಪಿಯಾದ ವಿಕ್ರಮನೇ, ನವರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ಕರೆದು ಕರೆದು ದಾನ ಧರ್ಮವನ್ನು ಮಾಡುತ್ತಿದ್ದ ಈ ನಿನ್ನ ಕೈಗಳಿಗೆ ಈ ಋಣ ಈಗ ಗಾಣಗರ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತವನೆಂದು ಒಂದು ಇಡೀ ಅನ್ನಕ್ಕಾಗಿ ಒಂದು ಕೊಳಲು ನೀರಿಗಾಗಿ ಗಾಣವನ್ನು ಹೊಡೆಯುತ್ತಿರುವೆಯಾ? ಈ ರೀತಿ ದುಃಖ ಪಡುತ್ತಿರುವೆಯಾ? ಹೇಳುವೆನು ಕೇಳು, ಬಿಡುವ ದುಃಖವನ್ನು. ಕಷ್ಟ ಬಂದಿತು ಎಂದು ಎನಗೆ, ಕಷ್ಟ ಬಂದಿತು ಎಂದು ಎನಗೆ ಹೊರಳಾಡುತ್ತಿರುವ ಮರುಳೇ 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 ಮರುಳೇ. ಹೇ ಮರುಳೇ, ಕಷ್ಟವನ್ನು ಪಡಲಾರದೆ ಶ್ರೇಷ್ಠತವನ್ನು ಬಯಸುವನು ಕಡು ಮೂರ್ಖ. ಇಷ್ಟವಿಲ್ಲದ ಜಾತಿಯ ಸಂಘವನ್ನು ಮಾಡುವನು ಕಡು ಮೂರ್ಖ. ಕೆಟ್ಟು ನಂಟರ ಮನೆಗೆ ಸೇರುವನು ಕಡು ಮೂರ್ಖ. ಅದರಂತೆ ಕಷ್ಟವನ್ನು ಪಡಲಾರದೆ ಶ್ರೇಷ್ಠತನವನ್ನು ಬಯಸುವೆಯಾ? ಹೇಳುವನು ಕೇಳು. ದೊರೆಯೊಳ್ಳಿವರ ಪಾಂಡುವರ, ದೊರೆಯೊಳ್ಳಿವರ ಪಾಂಡುವರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಕೈಯಲ್ಲಿಲ್ಲದೆ ಮರುಳೇ 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 ಮರುಳೇ. ಹೇ ಮರುಳೇ, ಸತ್ಯವಂತರಾದ ಪಾಂಡವರು ತಮ್ಮ ಸತ್ಯಕ್ಕೋಸ್ಕರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಅವರ ಸತ್ಯವನ್ನು ಪರೀಕ್ಷಿಸಿಕೊಳ್ಳಲಿಲ್ಲವೇ? ಅಂತವರ ಕಷ್ಟಕ್ಕಿಂತಲೂ ನಿನ್ನ ಕಷ್ಟವೇ ದೊಡ್ಡ ಕಷ್ಟವೇ. ಬಿಡುವ ದುಃಖವನ್ನು. ಹೇ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಕೆ ಕಣ್ಣೀರು ಸುರಿಸುತ್ತಿರುವಿರಿ? ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಗಾಣವನ್ನು ಎಳೆಯುವರಾಗಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಕಲ್ಲ ಕಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವ
ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ.